ಒಟ್ಟು 16 ಪುಟಗಳ ಸುದೀರ್ಘ ವಿವರಣೆಯ ಎಫ್ಐಆರ್ ದಾಖಲಾಗಿ ಆಗಿದೆ ಸಿದ್ದರಾಮಯ್ಯನವರ ಮೇಲೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಮೈಸೂರಿನಲ್ಲೇ ಇದ್ಕೊಂಡು ನೀವೆಲ್ಲ ಬೆಳವಣಿಗೆಗಳನ್ನ ಅಲ್ಲಿ ಗಮನಿಸ್ತಾ ಇದ್ದೀರಾ. ಈ ಬಂಧಿಸೋದು ಇವೆಲ್ಲವೂ ಕೂಡ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕುವಂತ ಲಕ್ಷಣಗಳು, ಆ ರೀತಿಯಾದಂತ ಡೆವಲಪ್ಮೆಂಟ್ಸ್ ಏನಾದ್ರೂ ಕಾಣಿಸ್ತಾ ಇದೆಯಾ? ಏನ್ ನಡೀತಾ ಇದೆ ಅಂತ? ಚೈತ್ರ, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರೂ ಸಹ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಎದುರಾಗ್ತದೆ. ಮತ್ತೆ ನೀವು ಈಗ ಏನು ಎಫ್ಐಆರ್ ಏನು ದಾಖಲಾಗಿದೆ, ಆ ಎಫ್ಐಆರ್ನ ಪ್ರತಿ TV9ಗೆ ಲಭ್ಯವಾಗಿದೆ. ಸುದೀರ್ಘವಾದಂಥ 16 ಪುಟಗಳನ್ನ ಒಳಗೊಂಡಂತಹ ಎಫ್ಐಆರ್ ಪ್ರತಿ ಇದೆ. ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಲೋಕಾಯುಕ್ತರು ನಮೂದಿಸಿದ್ದಾರೆ. ಮೊದಲನೇದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣನ ಸಂಪೂರ್ಣವಾದಂತಹ ವಿವರಗಳು, ಆತನ ವಯಸ್ಸು ಮತ್ತೆ ವಿಳಾಸ ಎಲ್ಲವನ್ನೂ ಸಹ ಅಲ್ಲಿ ನಮೂದಿಸಿದ್ದಾರೆ. ಇದರ ಜೊತೆಗೆ ಆರೋಪಿಗಳಾದಂತಹ A1 ಸಿಎಂ ಸಿದ್ದರಾಮಯ್ಯ ಅವರ ವಯಸ್ಸು ಮತ್ತೆ ಅವರ ವಿಳಾಸ, ಅವರ ಪತ್ನಿ ಪಾರ್ವತಿಯವರ ವಯಸ್ಸು ವಿಳಾಸ, ಅದೇ ರೀತಿಯಾಗಿ A3 ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು ಅವರ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ ಒಟ್ಟು 59 ಪಾಯಿಂಟ್ಗಳನ್ನು ಎಫ್ಐಆರ್ ನಲ್ಲಿ ನಮೂದು ಮಾಡಿದ್ದಾರೆ. ಅಂದ್ರೆ 1935ರಲ್ಲಿ ಈ ಒಂದು ಪ್ರಕರಣ ಏನು ಆರಂಭ ಆಯಿತು ನಿಂಗನಿಂದ, ಆ ಜಮೀನಿನ ಸಂಪೂರ್ಣ ವಿವರಗಳನ್ನು ಒಳಗೊಂಡಂತಹ ಎಫ್ಐಆರ್ ಇದಾಗಿದೆ. ಹೀಗಾಗಿಯೇ ಈ ಎಲ್ಲ ಮಾಹಿತಿಯನ್ನು ನೋಡಿದ್ರೆ ಗಂಭೀರವಾದಂತಹ ಪ್ರಕರಣ ಇದೆ. ಖಂಡಿತವಾಗಿಯೂ ತಾವು ಹೇಳಿದಂತೆ ಅದು ಅಧಿಕಾರಿಯ ವಿವೇಚನೆಗೆ ಬಿಟ್ಟ ವಿಚಾರವಾದರೂ ಸಹ ಕಾನೂನು ಎಲ್ರಿಗೂ ಒಂದೇ ಆಗಿರ್ತದೆ. ಯಾವುದೇ ಆರೋಪಿಯ ಮೇಲೆ ಎಫ್ಐಆರ್ ದಾಖಲಾದರೆ ಆತ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳೋದು ಅನಿವಾರ್ಯವಾಗ್ತದೆ. ಅದೇ ಒಂದು ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಈ ಒಂದು ಎಫ್ಐಆರ್ ನಲ್ಲಿರುವಂತಹ ಆರೋಪಿಗಳು ಮಾಡಬೇಕಾಗ್ತದೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮ್ ಡೀಟೇಲ್ಸ್ಗಾಗಿ.